ಒಂದು ಮಳೆ ಬೆಲ್ಲು ಒಂದು. ಹಾಯ್ ಗಾಯ್ಸ್, ವಿಜಯ್ ಲಾಗ್ಸ್ ಇನ್ ಕನ್ನಡ ಚಾನಲ್ಗೆ ಸುಸ್ವಾಗತ. ಇವತ್ತು ನಾನು ಮಾಡ್ತಿರೋದು ವಡೆ. ಉತ್ತರ ಕರ್ನಾಟಕದ ಸ್ಪೆಷಲ್ ವಡೆ ಇದು. ಇದಕ್ಕೆ ಉದ್ದಿನಬೇಳೆ ಪೇಸ್ಟ್ ಹಾಕ್ತಾಯಿದ್ದೀನಿ ನೋಡಿ. ಫಸ್ಟ್ ಉದ್ದಿನಬೇಳೆ ಪೇಸ್ಟು ಮಿಕ್ಸಿ ಮಾಡಿಟ್ಟಿದ್ದೇನೆ, ಅದನ್ನು ಹಾಕ್ತಾಯಿದ್ದೇನೆ. ಕೊತ್ತಂಬರಿ ಎಲ್ಲ ಇದರಲ್ಲೇ ಮಿಕ್ಸ್ ಮಾಡಿ ಇದನ್ನು ಮಾಡಿದೆ. ಮೊದಲೇ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ರೆಡಿ ಇತ್ತು. ನೋಡಿ, ಚೆನ್ನಾಗಿ ಪೇಸ್ಟ್ ಮಾಡಿ ಹಾಕ್ತಾಯಿದ್ದೀನಿ. ಉದ್ದಿನಬೇಳೆ, ಮೈದಾ ಹಿಟ್ಟು ಎಲ್ಲ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಮೆಂತೆ, ಉದ್ದಿನಬೇಳೆ ಪೇಸ್ಟ್, ಮತ್ತು ಜೀರಿಗೆ, ಸಾಲ್ಟು, ಹಾಯ್ ಗಾಯ್ಸ್, ವಿಜಯ್ ಲಾಗ್ಸ್ ಇನ್ ಕನ್ನಡ ಚಾನಲ್ಗೆ ಸುಸ್ವಾಗತ. ಇವತ್ತು ನಾನು ಮಾಡ್ತಿರೋದು ಉತ್ತರ ಕರ್ನಾಟಕದ ಸ್ಪೆಷಲ್ ವಡೆ, ಜೋಳದ ವಡೆ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಜೀರಿಗೆ, ಸಾಲ್ಟ್, ಮತ್ತು ಮೈದಾ ಹಿಟ್ಟು, ಜೋಳದ ಹಿಟ್ಟು, ಮತ್ತು ಗೋಧಿ ಹಿಟ್ಟು, ಮತ್ತು ಉದ್ದಿನಬೇಳೆ ಪೇಸ್ಟ್ ಹಾಕಿದ್ದೀನಿ. ಉದ್ದಿನಬೇಳೆ 2 ತಾಸು ನೆನೆಗಿಟ್ಟು ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಪೇಸ್ಟು, ಕೊತ್ತಂಬರಿ ಎಲ್ಲ ಮಿಕ್ಸಿ ಹೊಡೆದಿದ್ದನ್ನು ಪೇಸ್ಟ್ ಹಾಕಿದ್ದೀನಿ. ಈಗ ಫಸ್ಟ್ ಈಗ ಜೋಳದ ಹಿಟ್ಟನ್ನು ಹಾಕಬೇಕು. ನಾನು ಸ್ವಲ್ಪ ಮಾಡ್ತಾಯಿರೋದು, ನಮ್ಮ ಮನೆಯಲ್ಲಿ ಯಾರೂ ತಿನ್ನಲ್ಲ ಅಂತ. ನನಗೆ ಅಷ್ಟು ವಾಯ್ಸ್ ಓವರ್ ಕೊಡೋಕ್ಕೆ ಬರೋಲ್ಲ. ಸ್ವಲ್ಪ ಗೋಧಿ ಹಿಟ್ಟು ಹಾಕಿದ್ದೀನಿ, ಮತ್ತು ಮೈದಾ ಹಾಕಿದ್ದೀನಿ. ಇವು 3 ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಬೇಕಂದರೆ ನೀರಿನ ಕಂಟೆನ್ಸಿ ನೋಡ್ಕೊಂಡು ಹಾಕಬೇಕು. ನೋಡಿ, ಇದನ್ನ ಹಾಕಿ ಸ್ವಲ್ಪ ಸಾಲ್ಟು, ಇದನ್ನ ಚೆನ್ನಾಗಿ ಕಲಿಸ್ಕೋಬೇಕು. ಜೀರಿಗೆ, ಸಾಲ್ಟ್ ಹಾಕಿದ್ದೇನೆ. ನಮ್ಮ ಮನೇಲಿ ಮಾಡೋದು ಉತ್ತರ ಕರ್ನಾಟಕ ಸ್ಪೆಷಲ್ ಜೋಳದ ವಡೆ. ಇದಕ್ಕೆ ನಾವು ಮೊಸರು ಪುಟಾಣಿ ಚಟ್ನಿ ಹಚ್ಕೊಂಡು ತಿಂತೀವಿ. ನೋಡಿ, ಇದನ್ನ ಸಾಲ್ಟು, ಅರಿಶಿನ ಹಾಕಿ ಇನ್ನೊಂದು ಸ್ವಲ್ಪ ಕಲಿಸ್ಕೋಬೇಕು ಚೆನ್ನಾಗಿ. ಚೆನ್ನಾಗಿ ಕಲಿಸ್ಕೊಂಡು ಸ್ವಲ್ಪ ನೀರು ಹಾಕಿ, ನಾನು ವಡೆ ನಮ್ಮ ಮನೇಲಿ ನಮ್ಮ ಮನೆಯವರು ಇಬ್ಬರೇ ತಿನ್ನೋಗೋಸ್ಕರ ಸ್ವಲ್ಪ ಮಾಡಿದ್ದೇನೆ. ನೋಡಿ, ಸ್ವಲ್ಪ ನೀರು ಹಾಕಿ ಕಲಿಸ್ಕೋಬೇಕು. ಸ್ವಲ್ಪ ನೀರು ಹಾಕಿ ಕಲಿಸ್ಕೋಬೇಕು.
ಚೆನ್ನಾಗಿ ಚೆನ್ನಾಗಿ ಈ ಥರ ಕಲಿಸ್ಕೊಂಡು ಬರಬೇಕು. ಜೋಳದ ವಡೆ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಇದು ನಮ್ಮಮ್ಮ ಮಾಡ್ತಿರೋ ವಡೆ ಇದು. ಆದರೆ ನಮ್ಮ ಅಮ್ಮನ ರೀತಿ ಟೇಸ್ಟ್ ಬರೋಲ್ಲ. ಅವ್ರು ಹೇಗೆ ಮಾಡ್ತಿದ್ರು ಅಂತ ನಂಗೆ ಗೊತ್ತಿಲ್ಲ. ಮಾಡಿ ನೋಡಿದಾಗ ಟೇಸ್ಟ್ ಗೊತ್ತಾಗುತ್ತೆ. ಈಗ ನಮ್ಮಮ್ಮ ಇಲ್ಲ, ಈಗ ಅವರೇ ಹೇಳ್ಕೊಡ್ತಿದ್ರು ನನಗೆ ಈಗ ಹೀಗೆ ಮಾಡು ಅಂತ. ನನಗೆ ಹೇಗೆ ಬರುತ್ತೋ ಅವರು ಮಾಡಿದ್ದು ಹಾಗೆ ನೋಡ್ಕೊಂಡಿದ್ದೆಲ್ಲ. ತುಂಬ ಯಮ್ಮಿ ಇರುತ್ತೆ ವಡೆ ಅಂದರೆ. ಮೊದಲಿನ ಕಾಲದ ವಡೆ ಅಲ್ವಾ ಇದು. ತುಂಬ ಟೇಸ್ಟ್ ಸೂಪರ್ ಆಗಿರುತ್ತೆ. ವಡೆ ಕರೆದ ಮೇಲೆ ನಿಮಗೆ ತೋರಿಸ್ತೇನೆ ಮಾಡಿ ಹೇಗೆ ಬಂದು ಅಂತ. 5 ತಾಸು ನೆನೆಯಿರ್ಬೇಕಿದ್ನ. ಆದರೂ ನಮ್ಮ ಮಮ್ಮಿ ಮಾಡೋ ಟೇಸ್ಟ್ ಇರೋಲ್ಲ ಇದು ವಡೆ ನಾವು ಮಾಡೋದು. ಅವರು ತುಂಬ ಚೆನ್ನಾಗಿ ಮಾಡ್ತಿದ್ರು, ಉದ್ದಿನ ಬೇಳೆ ಎಲ್ಲ ಹಾಕಿ. ನೋಡೋಣ, ಫಸ್ಟ್ ಟೈಮ್ ಮಾಡ್ತಾಯಿರೋದು. ಈ ಥರ ಬಟ್ಟೆ ಇಟ್ಟು ನಾದ್ಕೊಂಡಿದ್ದೇನೆ. 5 ತಾಸು ನೆನೆ ಇಟ್ಟಾದ್ಮೇಲೆ ಗೊತ್ತಾಗುತ್ತೆ ಇರೋದು ಟೇಸ್ಟ್ ಹೇಳ್ತೇನೆ. ನೋಡೋಣ, ಚೆನ್ನಾಗಿ ಬರುತ್ತೆ ಏನೋ ಇಲ್ಲೋ ಅಂತ ಗೊತ್ತಿಲ್ಲ. ಫಸ್ಟ್ ಟೈಮ್ ಮಾಡಿದ್ರೆ ನಾನು ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ. ನನಗೆ ನಿಮಗೆ ಇವತ್ತಿನ ವಡೆ ಇಷ್ಟ ಆಗಿದ್ದರೆ ಇಷ್ಟು ನಾದಿ ಮುಚ್ಚಿ ಒಂದು 5 ತಾಸು ಆದಮೇಲೆ ವಡೆ ಮಾಡಬೇಕು.